ಮಾತನಾಡುವ ಕಪಿ. ಯಾವ ದೇಶದಿಂದ ಬಂದೆ ನೀನು? ನಮ್ಮ ದೇಶದಲ್ಲಿ ಕಪಿಗಳ ಕಾಟ ಇಲ್ಲ. ಕಪಿಯ ಕಾಟ ಪ್ರಾರಂಭ ಆಯಿತು ಎಂದಾದ್ರೆ ಅದು ನಮ್ಮ ದೇಶದ್ದಲ್ಲ ಎನ್ನುವುದೇ ಅರ್ಥ. ಹಾಗಾದ್ರೆ ನೀನು ಬಂದಿರುವುದು ಯಾವ ದೇಶದಿಂದ? ಮುಂದೆ ಎಲ್ಲಿಗೆ ಹೋಗುವ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದೀಯ? ಇನ್ನು ಕಪಿಗಳೇ ಸಾಮಾನ್ಯ ಕಪಿ ಆದ್ರೆ ನಾನು ಕೇಳ್ತಾ ಇರಲಿಲ್ಲ ಪ್ರಶ್ನೆ. ನೀನು ಸಾಮಾನ್ಯದವ ಅಲ್ಲ, ಮಾತನಾಡುವ ಕಪಿ. ಹಾಗಾಗಿ ನೀನು ಗೊತ್ತಿರಬಹುದು ಎಂದು ಕೇಳುವುದು. ಪೆತ್ತ ತಂದೆ ತಾಯಿಗಳು ಯಾರು? ನಿನ್ನ ತಂದೆ ತಾಯಿಗಳು ಯಾರು? ನಿನಗೆ ಕರೆಯುವುದಕ್ಕೆ ಮಂಗ ಎನ್ನುವ ಹೆಸರು ಬಿಟ್ಟು ಬೇರೆ ಇದ್ರು ಅದು ಯಾವುದು? ಮತ್ತೆ ನಮ್ಮ ಅಶೋಕವನವನ್ನು ಯಾಕೆ ಹಾಳು ಮಾಡಿದೆ ಹೇಳ? ಹೇಳ್ತೇನೆ, ಆದ್ರೆ ಕೈ ಕೊಟ್ಟು ಬಿಟ್ಟಿದ್ದಾನೆ ಬ್ರಹ್ಮಾಸ್ತ್ರ ಬಿಟ್ಟು. ಬಾಯಿ ಸರಿ ಉಂಟಲ್ಲ, ಕೈ ಕಟ್ಟಿದ್ರು ಬಾಯಿ ಏನಾಗಿದೆ? ಅಭಿನಯಕ್ಕೆ ಕೈ ಬೇಕು. ಅಭಿನಯ ಬೇಡ, ಬಾಯಿ ಸಾಕು. ಕೈ ಬಿಚ್ಚ ಬಿಚ್ಚ. ಹತ್ರ ಬರುವುದಿಲ್ಲ, ನಾಲ್ಕು ಮಾತಾಡ್ತೀನಿ ಇಲ್ಲಿಂದ. ಅದು ಮೊದಲೇ ಬಿಟ್ಟು ಹೋಗಿದೆ. ಯಾವ ಬ್ರಹ್ಮಾಸ್ತ್ರವು ನನಗೇನೂ ಮಾಡುವುದಿಲ್ಲ. ಗೌರವ ಕೊಟ್ಟು ನಾನೇ ಕೈ ಕಟ್ಟಿದ ಅಭಿನಯ ಮಾಡಿದ್ದೆ. ಇದು ನಾಟಕದ ಕಪ್ಪು ನಿಮ್ಮಂಗೆ ನಾಟಕದ ಇದು. ಇಲ್ಲಿ ಈಗ ನೀ ಪ್ರಶ್ನೆಗೆ ಉತ್ತರ ಕೊಡುವ ಮೊದಲು ನಾನೊಂದೇ ನಾಟಕದ ದಶಕಂಠ ಎಂಬ ಪ್ರಶ್ನೆ ನಾನು ಉತ್ತರ ಕೊಡ್ತೇನೆ. ಕೊಡತಕ್ಕದ್ದು ಉತ್ತರ ಕೊಡುವ ಮೊದಲು ನಾನೊಂದು ಎರಡು ಪ್ರಶ್ನೆ ಕೇಳಬಹುದಾ? ಏನು ಪ್ರಶ್ನೆ ನಿನ್ನದು? ದಶಕಂಠ ಪ್ರಪಂಚದಲ್ಲಿ ಅಪ್ರತಿಹತ ವೀರ ಒಬ್ಬ ಇದ್ದಾನೆ ಅಂತ ಕೇಳಿದ್ದೇನೆ. ಅವನು ಯಾರು ಇಲ್ಲಿ? ನಾನೇ. ಹೌದಾ? ನಿನ್ನ ಯಶೋಗಾತಿಯನ್ನ ಕೇಳಿ ತಿಳಿದವನು ಹರನೇರ್ದ ಆ ಕೈಲಾಸಗಿರಿಯನ್ನೇ ಎತ್ತುವುದಕ್ಕೆ ಬೇಕಾಗಿ 20 ತೋಳನ್ನು ಚಾಚಿ ಎತ್ತಿದ ದಶಕಂಠ ಆ ಪರಮೇಶ್ವರ ಗಿರಿಜೆಗೆ ಅಭಯ ಕೊಟ್ಟು ತನ್ನ ಬಲಗಾಲ ಹೆಬ್ಬೆರಳಿಂದ ಒತ್ತಿ ಬಿಟ್ಟಂತೆ. ಆವಾಗ 20 ತೋಳು ಪರ್ವತದ ಅಡಿಯಲ್ಲಿ ಸಿಕ್ಕಿ ಹಾಕಿದಾಗ ಮೊಬ್ಬಿಟ್ಟ ರಾವಣ ಯಾರು? ನಿಮಗೂ ಗೊತ್ತಿರ್ಬೇಕು. ಅವನು ಊರಿಸ್ತಾನೆ ಇರ್ಬೋದು, ಅದು ಬೇಡ. ವಾನರ ವೀರ ವಾಲಿ ಅವನನ್ನ ಕೆಡಕುವುದಕ್ಕಾಗಿ ಆತ ಸಮುದ್ರ ಸ್ನಾನವನ್ನು ಮಾಡುತ್ತಿರುವಂತಹ ಸಂದರ್ಭ ಹಿಂದಿನಿಂದ ಹೋಗಿ ತನ್ನ 20 ತೋಳುಗಳನ್ನು ಚಾಚಿ ಅವನನ್ನು ಬಿಗಿಯಾಗಿ ಹಿಡಿದ ರಾವಣ ಯಾರು? ನಾನೇ. ಆ ವಾಲಿ ಹಿಡಿದವ ಯಾರು ಅಂತ ತಿರುಗಿಯೂ ನೋಡದೆ ಕೇವಲ ತನ್ನ 2 ತೋಳುಗಳಿಂದ ಅವನ 20 ತೋಳುಗಳನ್ನು ಅಕ್ಕಿ ಹಿಡಿದು ಸಮುದ್ರದಲ್ಲಿ ಮುಳುಗಿಸಿದಂತೆ ಏಳಿಸಿದಂತೆ ಆಗ 10 ಬಾಯಲ್ಲಿ ಸಮುದ್ರದ ಉಪ್ಪು ನೀರು ಕುಡಿದ ರಾವಣ ಯಾರು ಅಂತಲೇ ಗೊತ್ತಿಲ್ಲ. ಬಿಡು. ಜಗದೇಕ ವೀರ ನಮ್ಮೊಡೆಯ ರಾಘವ ದೇವ ಸೀತೆಯನ್ನ ಮೋಸದಿಂದ ಅಪಹರಿಸಿಕೊಂಡು ಹೋಗಿರುವಂತಹ ದಶಕಂಠನನ್ನು ಅಯ್ಯ ದಾಸ ನೋಡಿ ಬಾ ಹನುಮ ಅಂತ ಕಳುಹಿ ಕೊಟ್ಟ. ಅದಕ್ಕಾಗಿ ನಾನು ಬಂದೆ. ಈಗ ಹೇಳ್ತೇನೆ, ಮೊದಲು ಆ ಉಪವನವನ್ನು ಹಾಳು ಮಾಡಿದ್ದು ಯಾಕೆ ಅಂತ ನೀನು ಕೇಳಿದ್ದೆ. ಯಾಕೆ? ನಾನು ಕೊನೆಗೆ ಹೇಳ್ತೇನೆ, ಹೇಳು. ಬೇಡ ಎಲ್ಲದೆ ಮಾತ ಕೇಳದೆ
ಬೇಡ 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 ಬೆನ್ನರ ಮತ ಕೇಳೋದೆ ನನಗಿಂತ ಕೇಳು ಮಾಡಿದುದೆನ್ನ ಬಲ ಬಯಸೆ ಕೇಳು ಮಾಡಿದುದೆನ್ನ ಬಲ ಬಯಸೆ ಕೇಳು ಮಾಡಿದುದೆನ್ನ ಬಲ ಬಯಸೆ ರೂಢಿ ಬಾಲಕ ನೃತ್ಯವರವ ನಿರ್ಮೂಲವ ಮಾಡಿ ರಾಜರ ಕೊಂದ ಪಾಪಿದು ರೂಢಿ ಬಾಲಕ ನೃತ್ಯವರವ ನಿರ್ಮೂಲವ ಮಾಡಿ ರಾಕ್ಷಸರ ಕೊಂದ ಪಾಪಿದು ಮಾಡಿ ರಾಕ್ಷಸರ ಕೊಂದ ಪಾಪಿದು ಬೇಡ 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 ಎಂದು ಆ ಸಾರಿ ಸಾರಿ ಹೇಳಿ ಯಾರಿಗೆ ಹೇಳಿದೆ? ನನ್ನ ಬಾಲಕ್ಕೆ ಆ ಕೇಳಲೇ ಇಲ್ಲ. ಓಹೋ. ರೂಢಿ ಪಾಲಕನ ಉದ್ಯಾನವನ ಇದು. ಹ್ಮ್ ಇದು ತನ್ನಿಂದ ತಾನಾಗಿಯೇ ಹುಟ್ಟಿ ಬೆಳೆದ ಕಾಡಲ್ಲ. ಉದ್ಯಾನವನ ಅಂದ್ರೆ ಉದ್ದೇಶಪಟ್ಟು ನಟ್ಟು ಗಿಡವನ್ನ ಬೆಳೆಸಿ ಫಲವನ್ನ ಪಡೆಯುವಂತ ಬಹಳ ಬುದ್ಧಿವಂತ ರಾವಣ. ನಾನು ತಪ್ಪಿಸಿಕೊಳ್ಳುವುದಕ್ಕಾಗಿ ಉಪಾಯ ಮಾಡಿ ಬಾಲ ಅದು ಮಾಡಿತು ಅಂತ ಹೇಳಿದ್ರೆ ಬಿಡ್ತಾನೆ ಅಂತ ನನ್ನ ಲೆಕ್ಕ. ಅವ ಹೊತ್ತುತ್ತಲೇ ಬರೀ ಇದ್ದದ್ದಲ್ಲ ಅದು. ಈ ಮಂಗನ ಬಾಲಕ್ಕೆ ಬಟ್ಟೆಯನ್ನು ಸುತ್ತಿ ಬೆಂಕಿಯನ್ನು ಹಾಕಿ ಬೆಂಕಿ ಕೊಡಿ ಅಂದ್ರೆ ಮಂಗನಿಗೆ ಬಾಲ ಇಲ್ಲ ಅಂತಾದ್ರೆ ಗುಂಪಿನಲ್ಲಿ ಸೇರ್ಪಡೆ ಇಲ್ಲ. ನಮ್ಮ ಗುಂಪಿನಲ್ಲಿ ಸೇರ್ಪಡೆಯಾಗುವುದಕ್ಕೆ ಬಿಡಬಾರದು ಅಂತ ಯೋಚನೆ ಮಾಡಿದ. ನಾನು ತಡ ಮಾಡಲಿಲ್ಲ. ಬಾಲವನ್ನ ಬೆಳೆಸುತ್ತಾ ಹೋದೆ. ಲಂಕೆಯಲ್ಲಿ ಇದ್ದಂತ ಬಿದ್ದ ಬಟ್ಟೆ ಎಲ್ಲ ಬರಿದಾಯಿತು. ರಾವಣ ಅದಕ್ಕೂ ಹೆದರಲಿಲ್ಲ. ಅಶೋಕಾವರಣದಲ್ಲಿರುವಂತಹ ಸೀತೆಯ ಸೀರೆಯನ್ನ ತಂದು ಸುತ್ತಿ ಅಂತ ಹೇಳಿದ. ಅಯ್ಯೋ ಮೋಸ ಆಯಿತು ಅಂತ ಬೆಳೆಸುವುದನ್ನು ಬಿಟ್ಟೆ. ಬೆಂಕಿ ಕೊಟ್ಟು ಮೊದಲು ಇಂದ್ರಜಿತುವನ್ನು ಓಡಿಸಿದೆ. ಆಮೇಲೆ ರಾವಣನ ಒಂದು ಬದಿಯ ಮೀಸೆಯನ್ನೇ ಸುಟ್ಟುಬಿಟ್ಟೆ. ಇನ್ನು ಅವ ಒಂದು ವರ್ಷ ಸರಿಯಾಗಿ ಯಾರಿಗೂ ಮುಖ ತೋರಿಸುವ ಹಾಗಿಲ್ಲ. ಮುಖ ತೋರಿಸಿದ್ರೆ ಮೀಸೆ ಸುಡುವಾಗ ಮುಖವೂ ಸುಡುವುದಿಲ್ವ, ಸುಟ್ಟು ರಾವಣ ಅಂತ ಹೇಳುವುದಿಲ್ವ. ಹಾಗಾಗಿ ಅವನಿಗೆ ಬುದ್ಧಿ ಕಲಿಸಿದೆ. ಇಡೀ ಲಂಕೆಯಲ್ಲಿ ಮನೆಯಿಂದ ಮನೆಗೆ ನಗೆಯುತ್ತಾ ಜಿಗಿಯುತ್ತಾ ಇಡೀ ಲಂಕೆಯಲ್ಲಿ ಸುಟ್ಟು. ಆದರೂ ಒಬ್ಬರ ಮನೆಯನ್ನು ಸುಡುವಾಗ ಎಚ್ಚರಿಕೆಯಿಂದ ಬಿಟ್ಟಿದ್ದೇನೆ. ಒಬ್ಬರು ಭಾಗವತರು, ಪರಮ ಭಾಗವತರು, ವಿಭೀಷಣ ದೇವ, ಅವರ ಮನೆ ಒಂದನ್ನು ಬಿಟ್ಟು ಇಡೀ ಲಂಕೆಯನ್ನೇ ಬೆಂಕಿ ಕೊಟ್ಟು ಸುಟ್ಟು ಮುಗಿಸಿದೆ. ಇನ್ನು ಹೊಸದಾಗಿ ನಿರ್ಮಾಣ ಮಾಡಬೇಕಾವ. ಹಾಗಾಗಿ ಸಮುದ್ರಕ್ಕೆ ಹೋದೆ, ಬಾಲವನ್ನು ಮುಳುಗಿಸಿದೆ. ನೋಡ್ತೇನೆ, ಒಂದು ರೋಮವನ್ನು ಸುಡಲಿಲ್ಲ. ಶ್ರೀರಾಮ ದೇವರ ಅನುಗ್ರಹ, ಸೀತಾದೇವಿಯ ಅನುಗ್ರಹ. ಆಖ್ಯಾನ ಭೀಷ್ಮ ವಿಜಯ. ಅದಕ್ಕೆ ಅತಿಥಿ ಭಾಗವತರಾಗಿ ಹಿಲ್ಲೂರು ಮತ್ತು ಅತಿಥಿ ಕಲಾವಿದರಾಗಿ ಮೊದಲಿನ ಅಂಬೆಯಾಗಿ ಶಂಕರಹೆಡೆ ನೀಲ್ಕೋಡು ಮತ್ತು ಹೋಲಾಡವರು ಪರಶುರಾಮನಾಗಿ ಮಾಡಲಿದ್ದಾರೆ. ಅವರನ್ನು ನಾಡಿನ ಪ್ರಸಂಗಕ್ಕೆ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ
ಇವತ್ತು ನಮ್ಮ ಈ ಆಖ್ಯಾನದಲ್ಲಿ ಅನೇಕ ಗಣ್ಯರು ಮತ್ತು ಯಕ್ಷಗಾನ ಕಲಾಭಿಮಾನಿಗಳು ಉಪಸ್ಥಿತರಿದ್ದಾರೆ. ರವಿ ಹೆಗಡೆ ಮೂರೂರು ಕೂಡ ಇದ್ರು.